ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಟ್ರೇಡ್ ವಿತ್ ಶೇಖ್ ಚಾನಲ್. ನೀವು ತುಂಬಾ ಜನ ಕೇಳ್ತೀರಾ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ ಗುರು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನೇನಿದೆಯೋ ಮಾಡಿಬಿಡಿ. ಯಾಕಂದ್ರೆ ನಾನು ಪದೇ ಪದೇ ಹೇಳಕ್ ಹೋಗಲ್ಲ, ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ. ಮಾಡ್ಕೊಳ್ಳಿ. ಅದು ಫ್ಯಾಕ್ಟ್ ಕ್ಯೂ ಅನ್ನುತ್ತಲ್ಲ. ನಮಸ್ಕಾರ ಬಾಯ್ಸ್. ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಜೂಜಾಟನ, ಗ್ಯಾಮ್ಲಿಂಗ? ತುಂಬಾ ಜನ ಡೌಟ್ ಇದೆ ಸ್ಟಾಕ್ ಮಾರ್ಕೆಟ್ ಅಂತ, ಗೊತ್ತೇ ಇಲ್ಲ. ಬರೀ ದುಡ್ಡು ಮಾಡೋ ಒಂದು ಪ್ಲೇಸ್ ಅಂತ ಗೊತ್ತು ಅಷ್ಟೇ. ಬಟ್ ಲೀಗಲ್ ಏನಂತ ಏನು ಗೊತ್ತಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳಲ್ಲ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಆಕ್ಚುಯಲ್ ಆಗಿ ಸ್ಟಾಕ್ ಮಾರ್ಕೆಟ್ ಹೆಂಗ್ ಇದು ಮಾಡೋದು ಅದನ್ನ ಮಾತ್ರ ಹೇಳ್ತೀನಿ. ಸೊ ವಿಡಿಯೋನ ಫುಲ್ ನೋಡಿ ಆ್ಯಂಡ್ ಬನ್ನಿ ಸ್ಟಾರ್ಟ್ ಮಾಡೋದು. ಇವಾಗ ನಿಮ್ಮ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಎಷ್ಟೋ ಜನ ಗ್ಯಾಮ್ಲಿಂಗ್ ಅಂತ ಥಿಂಕ್ ಮಾಡ್ತಾರೆ. ಇಫ್ ಇಟ್ ಈಸ್ ಎ ಗ್ಯಾಮ್ಲಿಂಗ್, ಗೌರ್ಮೆಂಟ್ ದುಡ್ಡೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಲ್ಲ. ಒಂದ್ಸತಿ ನೀವು ಹೋಗಿ ನಿಮ್ಮ ಬ್ಯಾಂಕರ್ಸ್ ಹತ್ರ ಕೇಳಿ, ನಾವು ಡೆಪಾಸಿಟ್ ಮಾಡಿರೋ, ನಾವು FD ಮಾಡಿರೋ ಅಮೌಂಟ್ಸ್ ಎಲ್ಲ ನೀವೇನು ಮಾಡ್ತೀರಾ ಅಂತ. ಸ್ಟಾಕ್ ಮಾರ್ಕೆಟ್ ಬರುತ್ತೆ. ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ನೀವು LICಗಳನ್ನ ಮಾಡ್ತೀರಾ, ಅವ್ರ ದುಡ್ಡು ಎಲ್ಲಿ ಹೋಗುತ್ತೆ? ಸ್ಟಾಕ್ ಮಾರ್ಕೆಟಲ್ಲಿ. ಎಲ್ಲ ದುಡ್ಡು ಅಟ್ ದ ಎಂಡ್ ಆಫ್ ದಿ ಟೈಮ್ ಸ್ಟಾಕ್ ಮಾರ್ಕೆಟ್ಗೆ ಬರೋದು. ಸೊ ಸ್ಟಾಕ್ ಮಾರ್ಕೆಟ್ ಇಸ್ ಎ ಲೀಗಲ್ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ಗೆ ತುಂಬ ಒಂದು ವೇಸ್ ಇದ್ದಾವೆ ಇಂಡಿಯಾದಲ್ಲಿ ಮಾಡೋದಕ್ಕೋಸ್ಕರ. ತುಂಬ ರಿಜಿಸ್ಟರ್ಡ್ ಇದ್ದಾವೆ, ಅನ್ರಿಜಿಸ್ಟರ್ಡ್ ಕೂಡ ಇದ್ದಾವೆ. ಅನ್ರಿಜಿಸ್ಟರ್ಡ್ ಹೋದರೆ ನಿಮ್ಮ ಅಮೌಂಟ್ ಹೊಡೆಯುತ್ತೆ. ರಿಜಿಸ್ಟರ್ಡ್ ಆದರೆ ನಿಮ್ಮ ಅಮೌಂಟ್ ಸೇಫ್ ಇರುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ ಲೈಕ್ ಸೆಬಿ ಅವರೆಲ್ಲ ನಿಮ್ಮ ಅಮೌಂಟಿಗೆ ಗ್ಯಾರಂಟಿ ಕೊಡ್ತಾರೆ. ಲೈಕ್ ಸ್ಕ್ಯಾಮ್ ಆಗಲ್ಲ ಅಂತ, ಲಾಸ್ ಆಗಲ್ಲ ಅಂತಾರೆ, ಸ್ಕ್ಯಾಮ್ ಆಗಲ್ಲ. ಇನ್ನೊಂದು ವಿಚಾರ ಏನಂದರೆ, ಪ್ರಾಫಿಟ್ ಲಾಸ್ ಎರಡೂ ಇರುತ್ತೆ. ವಿತೌಟ್ ಪ್ರಾಫಿಟ್ ವಿತೌಟ್ ಲಾಸ್ ಸ್ಟಾಕ್ ಮಾರ್ಕೆಟಲ್ಲಿ ಇರೋಕ್ಕಾಗಲ್ಲ. ಅದ್ರಲ್ಲಿ ತುಂಬ ಟೈಪ್ಸ್ ಇದಾವೆ. ನಾನು ಟೈಪ್ಸ್ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಇಂಟ್ರಾಡೇ, ಸ್ವಿಂಗ್, ಆಪ್ಷನ್ಸ್, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ತುಂಬ ಇದಾವೆ ಗುರು. ಸ್ವಿಂಗ್ ಟ್ರೇಡ್ ತುಂಬ ಇದಾವೆ, ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನೋಡಿ, ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಬಟ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸ್ವಲ್ಪ ಜನ ಬೋರ್ ಆಗ್ಬೋದು, ಯಾಕಂದರೆ ಬರೀ ಇನ್ಫಾರ್ಮೇಷನ್ ಇರುತ್ತಂತ. ನಾನು ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ಕುಯ್ಯಲ್ಲ. ನಾನು ಏನಿದೆ ಅದನ್ನ ಫ್ಯಾಕ್ಟ್ಸ್ನ, ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರು ಬೋರ್ ಆಗಕ್ಕೆ ಹೋಗಬೇಡಿ, ಫುಲ್ ವಿಡಿಯೋ ನೋಡ್ತಾ ಇರಿ. ಜಸ್ಟ್ ಕೀಪ್ ವಾಚಿಂಗ್ ಅಷ್ಟೇ ನಾನು ಹೇಳೋಕ್ಕೂ ಇಷ್ಟಪಡೋದು. ಯಾಕಂದರೆ ಫಸ್ಟ್ ನಾಲೆಡ್ಜ್ ಗೇನ್ ಮಾಡ್ಕೊಂಡ್ರೆ ಆಮೇಲೆ ದುಡ್ಡು ಮಾಡ್ಕೋಬೋದು. ನೋಡಿ, ಫಸ್ಟ್ ಒಂದು ತಿಂಗಳು ಬರೀ ನಾನು ನಾಲೆಡ್ಜ್ ಕೊಟ್ಟರು ಕೂಡ ನೀವು ವಿಡಿಯೋಸ್ನ ಕಂಟಿನ್ಯೂ ಆಗಿ ನೋಡಿ. ಯಾಕಂದರೆ ಬೇಸಿಕ್ಸ್ ಎಲ್ಲ ಪರ್ಫೆಕ್ಟ್ ಆದಮೇಲೆ ದುಡ್ಡು ಆಟೋಮೆಟಿಕ್ ಮಾಡ್ಬೋದು. ಯಾಕಂದ್ರೆ ನಾನು ಯಾರೋ ಒಬ್ಬರು ಇಬ್ಬರಿಗೆ ಹೇಳೋಕ್ಕೆ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ, ಎಲ್ರಿಗೋಸ್ಕರ. ನಾನು ಒಬ್ಬರಿಬ್ಬರಿಗೆ ಮಾಡಿದ್ರೆ ನಾನು ಪ್ರೈವೇಟಲ್ಲಿ ಒಂದು ಆನ್ಲೈನ್ ಕೋರ್ಸ್ ಕೊಟ್ಟು ನಾನು ಹೇಳ್ಕೊಟ್ಬಿಡ್ತೀನಿ ದುಡ್ಡು ಇಸ್ಕೊಂಡು. ಬಟ್ ನಾನು ಟ್ರೇಡಿಂಗ್ ಕಮ್ಯುನಿಟಿ ಕರ್ನಾಟಕದಲ್ಲಿ ಬಿಲ್ಡ್ ಮಾಡಬೇಕಂತ ಇರೋಕ್ಕೋಸ್ಕರ, ತುಂಬ ಜನ ಹೇಳ್ತಿದ್ರು, ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ನನ್ನ ವಾಯ್ಸ್ ಏನಾದರೂ ಸ್ಪೀಡ್ ಅನಿಸ್ತಾ ಇದೆ ಅಂದರೆ 0.75 ಹಾಕೊಂಡು ನೋಡಿ, ಯಾಕಂದರೆ ನಾನು ಮಾತಾಡೋದು ಸ್ವಲ್ಪ ಸ್ಪೀಡ್ ಇದೆ. ಇವಾಗ ಇನ್ನೊಂದು ಬ್ಯಾಕ್ ಟು ಟಾಪಿಕ್. ಟ್ರೇಡಿಂಗಲ್ಲಿ ರಿಜಿಸ್ಟರ್ಡ್ ಆ್ಯಪ್ಸ್ ಇದ್ದಾವೆ. ನಾನು ಯೂಸ್ ಮಾಡೋದು IND ಮನಿ ಮತ್ತು ಗ್ರೋ ಯೂಸ್ ಮಾಡ್ತೀನಿ. ಬಟ್ ಇವಾಗ ನಾನು ನಿಮ್ಗೆ ಕಂಪ್ಲೀಟಾಗಿ ಟೀಚ್ ಮಾಡೋದಿಲ್ಲ IND ಮನಿದಲ್ಲೇ, ಯಾಕಂದರೆ ಯೂಸರ್ ಇಂಟರ್ಫೇಸ್ ಚೆನ್ನಾಗಿದೆ. ನಿಮ್ಮ ಹತ್ರ ಆಲ್ರೆಡಿ ಡಿಮ್ಯಾಟ್ ಅಕೌಂಟ್ ಇದೆ ಅಂದರೆ ದಟ್ಸ್ ವೆಲ್ ಆ್ಯಂಡ್ ಗುಡ್. ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ನೀವೇನು ಮಾಡ್ತೀರಾ ಅಂದರೆ, ನಾನು ಬಯೋದಲ್ಲಿ ಒಂದು ಲಿಂಕ್ ಹಾಕಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ತೀರಾ IND ಮನಿದಲ್ಲಿ. ಇಲ್ಲ ನಿಮ್ಗೆ ಬೇರೆ ಆ್ಯಪ್ಸಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಮಾಡ್ಕೊಳ್ಳಿ, ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ. ನನ್ನ ಲಿಂಕ್ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೂ IND ಮನಿ ಆ್ಯಪೇ ಇರುತ್ತೆ. ನಾನು IND ಮನಿ ಆ್ಯಪಲ್ಲೇ ಹೇಳ್ಕೊಡ್ತಾ ಇರ್ತೀನಿ. ಸೊ ಎರಡು ನಿಮಗೆ ಈಸಿ ಆಗುತ್ತೆ ಕಲಿಯೋಕ್ಕೋಸ್ಕರ. ಅಷ್ಟಕ್ಕೋಸ್ಕರ ನಿಮ್ಗೆ ಯಾವ್ದು ಬೇಕೋ ಡೌನ್ಲೋಡ್ ಮಾಡ್ಕೊಳ್ಳಿ. ಬಟ್ ಸೆಬಿ ರಿಜಿಸ್ಟರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. IND ಮನಿ ಇದೆ, ಗ್ರೋ ಇದೆ, ಏಂಜಲ್ ಒನ್ ಇದೆ, ಝೀರೋದಾ ಇದೆ, ಕೋಟಕ್ ನ್ಯೂ ಇದೆ, ತುಂಬ ಇದಾವೆ. ನೀವು ಯಾವ್ದು ಬೇಕು ನಿಮ್ಮ ಪ್ರಿಫರೆನ್ಸ್ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಸಿಂಪಲ್ ಆಗಿ ಹೇಳ್ತೀನಿ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋದು ಹೆಂಗೆ? ಸಿಂಪಲ್ ಇದೆ. ನೀವು ಒಂದು 1000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಒಂದು ಶೇರ್ ಮೇಲೆ. ಆ 1000 ರೂಪಾಯಿ 1200 ರೂಪಾಯಿ ಆಗುತ್ತೆ. ಆ ಶೇರ್ ವ್ಯಾಲ್ಯೂ 1000 ರೂಪಾಯಿಂದ 1200 ರೂಪಾಯಿ ಆಗುತ್ತೆ. ಆವಾಗ ನಿಮಗೆ 200 ರೂಪಾಯಿ ಪ್ರಾಫಿಟ್. ಅದೇ 1000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ, ಆ ಶೇರ್ ವ್ಯಾಲ್ಯೂ 1000 ರೂಪಾಯಿಂದ 800 ರೂಪಾಯಿ ಆಗುತ್ತೆ. 200 ರೂಪಾಯಿ ಲಾಸ್. ಇಷ್ಟೇ ಸ್ಟಾಕ್ ಮಾರ್ಕೆಟ್ ಇರೋದು. ನೀವು ಒಂದು ವ್ಯಾಲ್ಯೂ ತೊಗೊತೀರಾ, ಅದು ಜಾಸ್ತಿ ಆದರೆ ಪ್ರಾಫಿಟ್, ಕಡಿಮೆ ಆದರೆ ಲಾಸ್. ಇಷ್ಟೇ ಇರೋದು. ಸಿಂಪಲಾಗಿ ಅರ್ಥ ಮಾಡ್ತೀನಿ, ಜಾಸ್ತಿ ಕುಯ್ಯಲ್ಲ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇನ್ನೊಂದು ವಿಡಿಯೋ ಏನಂದರೆ, ಇದೆಲ್ಲ ರಾ ಇರುತ್ತೆ. ಸೊ ಎಂಟರ್ಟೈನಿಂಗ್ಗೋಸ್ಕರ ಮಾಡ್ತಿಲ್ಲ, ಇನ್ಫಾರ್ಮೇಷನ್ಗೋಸ್ಕರ ಮಾಡ್ತಿರೋದು. ರಾ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ, ಈಗ ಎಷ್ಟೋ ಜನ ಡೌಟ್ ಇರುತ್ತೆ, ನಾವು ಯಾವ ಮಾರ್ಕೆಟಲ್ಲಿ ಮಾಡ್ತಾ ಇದ್ದೀವಿ ಅಂತ. ಗುರು, ಅರ್ಥ ಮಾಡ್ಕೊಳ್ಳಿ, ನಾವು ಮಾಡ್ತಾ ಇರೋದು ಇಂಡಿಯನ್ ಮಾರ್ಕೆಟಲ್ಲಿ ಮಾತ್ರ. ನಾನು ಹೇಳ್ಕೊಡ್ತಾ ಇರೋದು ಇಂಡಿಯನ್ ಮಾರ್ಕೆಟ್ ಮಾತ್ರ. ಯಾಕಂದರೆ ಫೋರೆಕ್ಸ್ ಇನ್ನೂ ನಮ್ಮ ಇಂಡಿಯಾದಲ್ಲಿ ಲೀಗಲೈಸ್ ಮಾಡಿಲ್ಲ, ಕ್ರಿಪ್ಟೋ ಕೂಡ ಲೀಗಲೈಸ್ ಮಾಡಿಲ್ಲ. ಅದೆಲ್ಲ P2P ಮಾರ್ಕೆಟ್ಸಲ್ಲಿ ಮಾಡ್ಕೋಬೋದು. ಸೊ ನಾವು ಬರೀ IND ಸ್ಟಾಕ್ಸ್, ಇಂಡಿಯನ್ ಸ್ಟಾಕ್ಸಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಕೆಲವೊಂದು ಆ್ಯಪ್ಸು US ಸ್ಟಾಕ್ಸ್ನ ಕೂಡ ಬೈ ಸೆಲ್ ಮಾಡ್ಬೋದು, ಅದು ಲೀಗಲ್ ಇದೆ, ಅದೇನು ಟೆನ್ಷನ್ ಇಲ್ಲ. ಸೊ ಇವಾಗ ನಾವು ಪ್ರೆಸೆಂಟಿಗೆ IND ಸ್ಟಾಕ್ಸ್, ಇಂಡಿಯನ್ ಸ್ಟಾಕ್ಸ್ನ ಕಲಿಯೋಣ. ಇಂಡಿಯನ್ ಸ್ಟಾಕ್ಸಲ್ಲಿ ಏನಿದೆ, ಹೆಂಗಿದೆ, ಆ್ಯಕ್ಚುಲ್ ಸ್ಟಾಕ್ ಅಂದರೆ ಏನು? ಸ್ಟಾಕ್ ಅಂದರೆ ಒಂದು ಕಂಪ್ನಿ. ಫಾರ್ ಎಕ್ಸಾಂಪಲ್, ಒಂದು SBI ಕಂಪ್ನಿ ಇದೆ. ಆ SBI ಕಂಪ್ನಿಗೆ ದುಡ್ಡು ಬೇಕು, ಅವರು ಲಿಸ್ಟ್ ಮಾಡಿದ್ದಾರೆ ಕಂಪ್ನಿನ, ಅದನ್ನು ಸ್ಟಾಕ್ ಅಂತಾರೆ. ಶೇರ್ ಅಂದರೆ ಏನು?
ಆ SBI ಕಂಪ್ನಿ ಒಂದಷ್ಟು ಶೇರ್ಗಳನ್ನ ಪಬ್ಲಿಕ್ಗೆ ಕೊಡುತ್ತೆ ಇನ್ ಎಕ್ಸ್ಚೇಂಜ್ ಆಫ್ ಮನಿ. ಅವ್ರು ನಿಮ್ಮ ಹತ್ರ ಅಮೌಂಟ್ ಇಸ್ಕೊಂಡು ನಿಮಗೆ ಒಂದು ಸಣ್ಣ ಶೇರ್ ಕೊಡ್ತಾರೆ. ಒಂದು ಶೇರ್ ವ್ಯಾಲ್ಯೂ ಒಂದು ಫಾರ್ ಎಕ್ಸಾಂಪಲ್ 1000 ರೂಪಾಯಿ ಅನ್ಕೊಳ್ಳಿ. ಸೊ ಅವ್ರು ನಿಮ್ಮ ಹತ್ರ 1000 ರೂಪಾಯಿ ಇಸ್ಕೊಂಡು ಅವ್ರ ಕಂಪ್ನಿ ಒಂದು ಶೇರ್ನ ನಿಮ್ಗೆ ಕೊಡ್ತಾರೆ. ನೀವು ಕೂಡ ಆ ಕಂಪ್ನಿ ಓನರ್ ಇದ್ದಂಗೆ ಗುರು. 1000 ರೂಪಾಯಿ ಇಸ್ಕೊಂಡು ಸಣ್ಣ ಪಾರ್ಟ್ ಆಫ್ ಓನರ್ ನೀವು. ಸೊ ಆ 1000 ರೂಪಾಯಿ ಶೇರ್ ಇರುತ್ತೆ. ಯಾವಾಗ ಆ ಕಂಪ್ನಿ ಚೆನ್ನಾಗಿ ಪ್ರಾಫಿಟ್ಸ್ ಮಾಡುತ್ತೋ, ಕಂಪ್ನಿ ಯಾವಾಗ ಪ್ರಾಫಿಟಬಲ್ ಆಗುತ್ತೋ ಅವಾಗ ಶೇರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. 1000 ರೂಪಾಯಿಂದ 1100, 1200, 1300 ಆ ಥರ ಆಗುತ್ತೆ. ಆವಾಗ ನಿಮ್ಮ ವ್ಯಾಲ್ಯೂ, ನಿಮ್ಮ ಪೋರ್ಟ್ಫೋಲಿಯೋ 1200, 1200, 1300 ಆ ಥರ ಜಾಸ್ತಿ ಆಗುತ್ತೆ. ಇಷ್ಟೇ ಗುರು ಇರೋದು. ಶೇರ್ ಅಂದರೆ ಏನು? ಒಂದು ದೊಡ್ಡ ಕಂಪ್ನಿಯಲ್ಲಿ ಒಂದು ಸಣ್ಣ ಓನರ್ಶಿಪ್ ಪಾರ್ಟ್. ಸ್ಟಾಕ್ ಅಂದರೆ ಏನು? ಒಂದು ಕಂಪ್ನಿ. ಇಷ್ಟೇ ಇದೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ, ಏನು ಅಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಬರೀ ಬೇಸಿಕ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದೇ ಒಂದು ಕಮೆಂಟ್ ತುಂಬ ಮೋಟಿವೇಶನ್ ಕೊಡುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ವರೆಗೂ ಶೇರ್ ಮಾಡಿ, ಯಾರು ಕಲಿಬೇಕಂತ ಇದ್ದಾರೋ. ಕರ್ನಾಟಕದಲ್ಲಿ ಒಂದು ಒಳ್ಳೆ ಟ್ರೇಡಿಂಗ್ ಕಮ್ಯುನಿಟಿನ ಬಿಲ್ಡ್ ಮಾಡೋಣ. ಆಲ್ರೆಡಿ ಕರ್ನಾಟಕದಲ್ಲಿ ಇದ್ದಾರೆ, ಬಟ್ ನಮ್ಮ ಪ್ರಯತ್ನ ನಾವು ಮಾಡೋಣ ಒಂದು ಟ್ರೇಡಿಂಗ್ ಕಮ್ಯುನಿಟಿ ಬಿಲ್ಡ್ ಮಾಡೋಕ್ಕೆ. ಯಾರ್ಯಾರಿಗೂ ಇಂಟ್ರೆಸ್ಟ್ ಬರ್ತಾ ಇದೆಯೋ ಅವ್ರು ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ. ಆದಷ್ಟು ಬೇಗ ನಾನು ನೆಕ್ಸ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ.